ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ ಹಾಗೆಯೇ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರ ವಾರ್ತೆಗಾರರಿಗೆ ಸ್ವಾಗತವನ್ನು ನಮ್ಮ ಸಂಸ್ಥೆಯಾಗಿರುವಂಥ ಸುರತ್ಕಲ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ ಸುರತ್ಕಲ್ ಇದರ ವತಿಯಿಂದ ಹೇಳ್ತಾ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಮಹಾಬಲ ಪೂಜಾರಿ ಕರಂಬೋಳಿ ಇವರ ಸಂಸ್ಥೆಯ ಪರವಾಗಿ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆಯೇ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಹಾಗೆಯೇ ಈ ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಕೂಟದ ಸಂಚಾಲಕರಾಗಿರುವಂತಹ ಮನೋಹರ್ ಶೆಟ್ಟಿ ಸೂರಿಜು ಇವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಸಂಸ್ಥೆಯ ಸದಸ್ಯರಾಗಿರುವಂತಹ ಅನಿಲ್ ಶೆಟ್ಟಿ ತೀರು ಸೂರಿಜು ಹಾಗೆಯೇ ಸುರೇಂದ್ರ ಶೆಟ್ಟಿ ಪುಷ್ಪರಾಜ್ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂತಹ ಕಿರಣ್ ಆಚಾರ್ಯ ನಾನು ಈ ಒಂದು ಸಂಸ್ಥೆಯ ಪರವಾಗಿದ್ದೇನೆ. ನಮ್ಮ ಈ ಸಂಸ್ಥೆಯ ಮಹಾಪೋಷಕರಾಗಿರುವಂತಹ ಈ ಮುಂದೆ ಪರಂಬೂರು ವಿಭಾಗದಲ್ಲಿ ಹಾಗೆಯೇ ಬಂದರ್ ಠಾಣೆಯಲ್ಲಿ ಎಸಿಪಿ ಆಗಿ ಕಾರ್ಯವನ್ನು ನಿರ್ವಹಿಸಿದಂತ ಶ್ರೀಯುತ ಎಸ್ ಮಹೇಶ್ ಕುಮಾರ್ ಇವರ ಒಂದು ಹಿತ ಚಿಂತನೆಯೊಂದಿಗೆ ಹಾಗೆ ಅವರ ಮಾರ್ಗದರ್ಶನದೊಂದಿಗೆ ಹಾಗೆಯೇ ನಮ್ಮ ಅಧ್ಯಕ್ಷರಾಗಿರುವಂತಹ ಮಹಾಬಲ ಪೂಜಾರಿ ಕರಂಬೋಳಿ ಇವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಂಸ್ಥೆಗೆ ಇದೀಗ 4 ವರ್ಷ ಪೂರೈಸಿದೆ. ಕೇವಲ ಒಂದು ಸಂಸ್ಥೆ ಕ್ರೀಡೆಗೆ ಮಾತ್ರವಲ್ಲದೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರೋಗ್ಯ ಕ್ಷೇತ್ರದಲ್ಲಿ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಬಂದಿರುವಂಥದ್ದು. ಈ ವರ್ಷವೂ ಕೂಡ ರಾಜ್ಯ ಮಟ್ಟದ 41 ವರ್ಷ ಮೇಲ್ಪಟ್ಟ ಹಿರಿಯರ ಕ್ರಿಕೆಟ್ ಹಬ್ಬವನ್ನ ಅಂದ್ರೆ ಕ್ರಿಕೆಟ್ ಪಂದ್ಯವನ್ನ ಆಯೋಜಿಸಿದ್ದೇವೆ. ಇದು ಹಿರಿಯರ ಕ್ರಿಕೆಟ್ ಹಬ್ಬ. 41 ವರ್ಷ ಮೇಲ್ಪಟ್ಟ ಹಿರಿಯ ಆಟಗಾರರು ತಾವು ಕಳೆದ ನಂತರದಲ್ಲಿ ಕಳೆದ ಸಭೆ ನೆನಪುಗಳನ್ನ ಮರು ಸೃಷ್ಟಿಸುವ ಈ ಒಂದು ಆಯೋಜನೆಯೊಂದಿಗೆ ಹಿರಿಯರ ಕ್ರಿಕೆಟ್ ಹಬ್ಬ ದೊಡ್ಡ ನವಸೃಷ್ಟಿಯನ್ನ ಸುರತ್ಕಲ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಕ್ಲಬ್ ಸಂಸ್ಥೆ ಪರವಾಗಿ ಕಳೆದ 4 ವರ್ಷಗಳಿಂದ ನಾವು ನಡೆಸಿಕೊಂಡು ಬಂದಿರುತ್ತೇವೆ. ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಟುಕೊಂಡು ಸೌಹಾರ್ದಯುತವಾಗಿ ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಸುರತ್ಕಲ್ ಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂದರೆ ಬೆಂಗಳೂರಿನ ವಿವಿಧ ತಂಡಗಳು ಶಿವಮೊಗ್ಗ, ಅರಸೀಕೆರೆ ಈ ಒಂದು ಪಂದ್ಯಕೂಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಬಾರಿ 14 ತಂಡಗಳು ನಮ್ಮ ಈ ಒಂದು ಸುರತ್ಕಲ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ ಸುರತ್ಕಲ್ ಆಯೋಜಿಸಿರುವ ರಾಜ್ಯ ಮಟ್ಟ ಪಂದ್ಯಕೂಟದಲ್ಲಿ 14 ತಂಡಗಳು ನಮ್ಮ ಜೊತೆ ಪಂದ್ಯಕೂಟದಲ್ಲಿ ಭಾಗವಹಿಸ್ತವೆ. ಹೊರಗಿನ ಪ್ರದೇಶದಿಂದ ಒಟ್ಟು 7 ತಂಡಗಳು ಹಾಗೆಯೇ ಸ್ಥಳೀಯವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಂದ 7 ತಂಡಗಳು ಈ ಒಂದು ಪಂದ್ಯಕೂಟದಲ್ಲಿ ಹಣಾಹಣಿ ನಡೆಸಲಿಕ್ಕಿದೆ. ಈ ಒಂದು ಲೆಜೆಂಡ್ಸ್ ಕ್ರಿಕೆಟ್ ಲೀಗ್ ಹಿರಿಯರ ಕ್ರಿಕೆಟ್ ಹಬ್ಬದ ಪ್ರಥಮ ಬಹುಮಾನವಾಗಿ 1,00,000 ನಗದು ಹಾಗೆಯೇ ಅತ್ಯಾಕರ್ಷಕ ಟ್ರೋಫಿಯನ್ನ ನೀಡ್ತಾ ಇದ್ದಾರೆ ಪ್ರಥಮ ಬಹುಮಾನವಾಗಿ. ದ್ವಿತೀಯ ಬಹುಮಾನವಾಗಿ 50,000 ನಗದು ಹಾಗೆಯೇ ಟ್ರೋಫಿಯನ್ನ ನೀಡ್ತಾ ಇದ್ದಾರೆ. ತೃತೀಯ ಮತ್ತು ಚತುರ್ಥ ಬಹುಮಾನವಾಗಿ ಟ್ರೋಫಿ ಮತ್ತು ನಗದುಗಳನ್ನ ನಾವು ನೀಡ್ತಾ ಇದ್ದೇವೆ. ಈ ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಕೂಟದ ಮುಂಚೆ ಒಂದು ಉದ್ಘಾಟನಾ ಪಂದ್ಯಕೂಟವಾಗಿ ನಮ್ಮ ಸಂಸ್ಥೆಯ ಸದಸ್ಯರು ಮತ್ತು ಇದೇ ಮಂಗಳೂರಿನ ಪೊಲೀಸ್ ಅಧಿಕಾರಿಗಳ ಪೊಲೀಸ್ ಸದಸ್ಯರುಗಳ ತಂಡವು ಒಂದು ಉದ್ಘಾಟನಾ ಪಂದ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸುರತ್ಕಲ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಪೊಲೀಸ್ ತಂಡ ಮಂಗಳೂರಿಗೂ. ಹಾಗೆಯೇ ಈ ಒಂದು ಪಂದ್ಯಕೂಟ ಇದೇ ಬರುವ 5ನೇ ತಾರೀಕು ಹಾಗೆಯೇ 6ನೇ ತಾರೀಕು ಅಂದ್ರೆ ಶನಿವಾರ ಮತ್ತು ಆದಿತ್ಯವಾರ ನಡೆಯಲಿಕ್ಕಿದೆ. 4ನೇ ತಾರೀಕಿಗೆ ನಮ್ಮ ಸಂಸ್ಥೆಯ ಸದಸ್ಯರು ಹಾಗೆ ಹಿತೈಷಿಗಳ ಮಕ್ಕಳನ್ನ ಕ್ರೀಡೆಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 4ನೇ ತಾರೀಕಿಗೆ ಒಂದು ಮಕ್ಕಳಿಗೋಸ್ಕರ ಕ್ರಿಕೆಟ್ ಪ್ರದರ್ಶನ ಪಂದ್ಯಾಟವನ್ನು ಕೂಡ ಇದೇ ಗೋವಿಂದಾಸ್ ಕಾಲೇಜಿನ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿರುತ್ತೇವೆ. ಸುರತ್ಕಲ್ ಸ್ಪೋರ್ಟ್ಸ್ ಕ್ಲಬ್ ಆಗಿನ ಹೇಳಿದಂತೆ ಸುರತ್ಕಲ್ ಸ್ಪೋರ್ಟ್ಸ್ ಕ್ಲಬ್ ಕೇವಲ ಕ್ರೀಡೆಗೆ ಮಾತ್ರವಲ್ಲದೆ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ
ಕಳೆದ 4 ವರ್ಷಗಳಿಂದ ಸತತವಾಗಿ ರಕ್ತದಾನ ಶಿಬಿರವನ್ನು ಕೂಡ ನಾವು ಹಮ್ಮಿಕೊಂಡಿರುತ್ತೇವೆ. ಸ್ಥಳೀಯವಾದ KMC ಹಾಸ್ಪಿಟಲ್ ಮತ್ತೆ ವೆನ್ಲಾಕ್ ಹಾಸ್ಪಿಟಲ್ನ ಒಂದು ವೇದಿಕೆಯಲ್ಲಿ ಸುರತ್ಕಲ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಕ್ಲಬ್ ಕಳೆದ 4 ವರ್ಷಗಳಲ್ಲಿ ಕೂಡ ರಕ್ತದಾನ ಶಿಬಿರವನ್ನ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರುವಂತ ಪ್ರಸ್ತುತ DYSP ಆಗಿ ಕಾರ್ಯವನ್ನು ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಶ್ರೀ ಎಸ್ ಮಹೇಶ್ ಕುಮಾರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ರಕ್ತದಾನ ಶಿಬಿರ ರಾಜ್ಯ ಮಟ್ಟದ ಕ್ರಿಕೆಟ್ ತಂಡದ ಹಾಗೆಯೇ ಬಡವರ ಕಣ್ಣೀರಿಸುವಂತಹ ಬಹಳಷ್ಟು ಕೆಲಸಗಳನ್ನ ಸಾಮಾಜಿಕವಾಗಿ ಧಾರ್ಮಿಕ ಪ್ರತಿಯೊಂದು ವಿಭಾಗಗಳಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುಕೊಂಡು ಬಂದಿದ್ದೇವೆ. ಕಳೆದ ವರ್ಷ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಅಂದರೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆಯನ್ನು ಕೂಡ ನಾವೊಂದು ಈ ಸುರತ್ಕಲ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಕ್ಲಬ್ನ ವತಿಯಿಂದ ಕೂಡ ನಾವು ಮಾಡಿರುತ್ತೇವೆ. ನಿರಂತರವಾಗಿ ಈ ಒಂದು ಶಾಲಾ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕದ ವಿತರಣೆಯನ್ನು ಕೂಡ ಸುರತ್ಕಲ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಕ್ಲಬ್ನ ವತಿಯಿಂದ ಮಾಡ್ತಾ ಇದ್ದೇವೆ. ಇದು 5 ಓವರ್ಗಳ ಮ್ಯಾಚ್, ಲೀಗ್ ಮ್ಯಾಚ್ ಆಗಿರ್ತದೆ, ಶನಿವಾರ ಮತ್ತು ಆದಿತ್ಯವಾರ. ಅಂಪೈರ್ಗಳು ಸರ್ಟಿಫೈಡ್ ನಮ್ದು ಕರ್ನಾಟಕ ಸ್ಟೇಟ್ ಎಕ್ಸಾಮ್ ಬರೆದಂತ ಅಂಪೈರ್ಗಳನ್ನ ಪ್ರತಿ ವರ್ಷ ನಾವು ಅಂಪೈರ್ಗಳನ್ನ ನಾವು ನಿಯೋಜಿಸ್ತಾ ಇದ್ದೇವೆ. ಈಗ ಈ ಬಾರಿ ಕೂಡ 4 ಜನ ಅಂಪೈರ್ಗಳು ನಮ್ಮ ಜೊತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 2024 ಕಳೆದ ವರ್ಷ ಇದು ರಾಜ್ಯ ಮಟ್ಟದ ಪಂದ್ಯಕೂಟದಲ್ಲಿ ಪ್ರಥಮ ಬಹುಮಾನವಾಗಿ ಬ್ಯಾಂಗ್ಳೂರು ತಂಡ ಮತ್ತೆ ಮಂಗಳೂರು ತಂಡವನ್ನ ಪಂದ್ಯ ಜಯಗಳಿಸಿರುತ್ತದೆ ಕಳೆದ ವರ್ಷ. ಧನ್ಯವಾದಗಳು. ಸುರತ್ಕಲ್ ಸ್ಪೋರ್ಟ್ಸ್ ಕ್ಲಬ್ ಅಂಡ್ ಕಲ್ಚರಲ್ ಕ್ಲಬ್ ಸುರತ್ಕಲ್ ವತಿಯಿಂದ 45 ವರ್ಷ ಮೇಲ್ಪಟ್ಟ ಆಟಗಾರ ತಂಡಗಳ ಓವರ್ ಕ್ರಿಕೆಟ್ ಪಂದ್ಯಾಟವು ಏಪ್ರಿಲ್ 5 ಮತ್ತು ಏಪ್ರಿಲ್ 6ರಂದು ನಡೆಯಲಿಕ್ಕಿದೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರಾದ ಮಾಪಲ್ ಪೂಜಾರಿ ಕಡುಂಬೋಡಿ, ಹಾಗೆ ಕಾರ್ಯದರ್ಶಿ ಕಿರಣಾಚಾರ್ಯ, ಸಂಚಾಲಕರಾದ ಮನೋಹರ್ ಶೆಟ್ಟಿ ಸೂರಿಂಜೆ, ಹಾಗೆ ಅನಿಲ್ ಶೆಟ್ಟಿ ದೇವು ಸೂರಿಂಜೆ, ಸುರೇಂದ್ರ ಶೆಟ್ಟಿ ಸುರತ್ಕಲ್, ಎಲ್ಲರಿಗೂ ನಾನು ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಮುಖ್ಯವಾಗಿ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದವರಿಗೂ ನಾನು ಧನ್ಯವಾದ ಸಮರ್ಪಿಸುತ್ತಾ ನಾನು ದಿನ 2 ಕಾರ್ಯಕ್ರಮದಲ್ಲಿ